ಇನ್ನು 20 ವರ್ಷದಷ್ಟೊತ್ತಿಗೆ ಮಿಷನ್ 2047 ಅಷ್ಟೊತ್ತಿಗೆ ಇಂಡಿಯಾ ನಂಬರ್ 1 ರಾಷ್ಟ್ರ ಆಗಿರ್ಬೇಕು. ಎಜುಕೇಶನ್ ಫ್ರೀ ಆಗಿರ್ಬೇಕು, ಹಾಸ್ಪಿಟಲ್ ಫ್ರೀ ಆಗಿರ್ಬೇಕು, ಬಡತನ ಅನ್ನುವಂಥದ್ದು ಇರಬಾರ್ದು, ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇರಬಾರ್ದು, ಆಂಟರ್ಪ್ರಿನರ್ಶಿಪ್ ಹಬ್ ಆಗಿರ್ಬೇಕು. ಈ ತರ ನಾವು 5 ವರ್ಷ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತು ಅಂತಂದ್ರೆ ನಮ್ಮ ರಾಷ್ಟ್ರ ಎಲ್ಲಾ ರಾಷ್ಟ್ರಕ್ಕಿಂತ ಮೇಲಕ್ಕೆ ಹೋಗುತ್ತೆ. ಮತ್ತೆ ನಮ್ಮ ರಾಜ್ಯದಲ್ಲಿ ಬಡ್ಜೆಟ್ಟೇ ಬೇಕಾಗಲ್ಲ. ಯಾಕಂದ್ರೆ ನಾವೇನೇನೆ 17-18 ಲಕ್ಷ ಕೋಟಿ ಮೇಲೆ ದುಡಿತೀವಿ ನಾವು. ಅದನ್ನ ನಮ್ಮ ಏನು ಮೂಲಭೂತ ಸೌಕರ್ಯಕ್ಕೆ ನಾವೇನ್ ಬಡ್ಜೆಟ್ 4 ಲಕ್ಷ ಕೋಟಿ ಅಂತ ಇಟ್ಕೊಂಡಿದ್ದೀವಿ, ಅದಕ್ಕೆ ನಾವು ಈ ಇದ್ರ ಮುಖಾಂತರನೇ ಕೊಡ್ಬೋದು. ಅದಕ್ಕೆ ಅಂತಾನೆ ನಾವು ನಿಮ್ಗೆ ಹೇಳಿದಾಗೆ ಮ್ಯಾಕಿಸ್ ಪೇ ಅನ್ನುವಂಥದ್ದಾಗ್ಬೋದು, ಅಥವಾ ಪಾಸ್ ಮಾಡಲ್ ವ್ಯಾಲೆಟ್ ಸಿಸ್ಟಮ್ ಅನ್ನುವಂಥದ್ದಾಗ್ಬೋದು. ಇವೆಲ್ಲ ಏನಪ್ಪಾ ಅಂತಂದ್ರೆ ಟ್ಯಾಕ್ಸ್ ಫ್ರೀ ಮಾಡೋದಕ್ಕೆ ನಾವು ಇವಾಗಿಂದಾನೆ ಕ್ರಿಯೇಟ್ ಮಾಡ್ತಿರುವಂತ ಒಂದೊಂದು ಪ್ಲಾಟ್ಫಾರ್ಮ್ಸ್. ಅವರಿಗೆ ಮ್ಯಾಕಿಸ್ ಪೇ ನಲ್ಲಿ 0% ಇಂಟ್ರೆಸ್ಟ್ ಅವರಿಗೆ ಲೋನ್ ಸಿಕ್ಕುವಂತದ್ದಾಗ್ಬೋದು. ಸೊ ಇವೆಲ್ಲನೂ ಕೂಡ ಇವಾಗಿಂದಾನೆ ಬರ್ತಾ ಹೋಗುತ್ತೆ. ಮತ್ತೆ ಇದ್ರ ಮುಖಾಂತರ ನಿಮ್ಮ ಟ್ಯಾಕ್ಸ್, ಸೋ ಕಾಲ್ಡ್ ಟ್ಯಾಕ್ಸ್ ಅಂತ ಏನ್ ಗೌರ್ಮೆಂಟ್ ಹೋಗ್ಬೇಕು, ಅದು ಯಥೇಚ್ಛವಾಗಿ ಅಲ್ಲಿ ಹೋಗುವಾಗೆ ಆಗುತ್ತೆ. ಸೊ ಅದು ಜಾಸ್ತಿ ಆಗಿ ಹೋದಾಗ ಏನಾಗುತ್ತೆ, ಗೌರ್ಮೆಂಟ್ ಅದು ಪಾಡ್ಗದು ರನ್ ಮಾಡ್ಕೊಂಡು ಹೋಗುತ್ತೆ, ಯಾವ್ದೇ ತರ ಪ್ರಾಬ್ಲಮ್ ಇಲ್ದೇನೆ ರನ್ ಮಾಡ್ಕೊಂಡು ಹೋಗುತ್ತೆ. World's best strategist, king of deal closure, highest paid consultant, smart entrepreneur, international speaker, unique author, ಬಂಡವಾಳ ಇಲ್ಲ ಅಂತಿರ್ಬೋದು, ಅವನು ಪ್ರಾಪರಾಗಿ ಬೆಳೀಲಿಕ್ಕೆ ಆಗ್ತಿರೋದಾಗಿರ್ಬೋದು, ಅವ್ನಿಗೆ ಸಪ್ಲೈ ಚೈನ್ ಪ್ರಾಬ್ಲಮ್ ಇರ್ಬೋದು, ಅವ್ನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದು ರೈತರಿಗೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವನಿಗೆ ಅದಕ್ಕೆ ಸಪೋರ್ಟಿವ್ ಆಗಿ ಕೊಡುವಂಥದ್ದು. ಮತ್ತು ಮೇಯ್ನ್ ಅವನು ಇಲ್ಲಿ ಸೇಲ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾನೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ನಾನೇನೇ ಫಸ್ಟ್ ಇಲ್ಲಿ ಮುಗಿದ ತಕ್ಷಣ ಖರೀದಿ ಮಾಡ್ತೀನಿ ಫಸ್ಟ್ ಟೈಮ್, ಆಯಿತಾ. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂತ, ಇಲ್ಲಿ ಹೋಲ್ಸೇಲು, ಇಲ್ಲಿ ರೀಟೇಲು, ಇಲ್ಲಿ ಕನ್ಸ್ಯೂಮರ್. ಓಕೆ, ಇಲ್ಲಿಂದ ಬಂದಿದ್ದು ಇಲ್ಲಾದ್ರೂ ಹೋಗ್ಬೋದು. ಇಲ್ಲಿ ರೇಟ್ ಮ್ಯಾಚ್ ಆಗ್ತಿಲ್ಲ ಅಂತಂದ್ರೆ ಇದು ಈಗ ಬೇಕಾದ್ರೂ ಹೋಗ್ಬೋದು, ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಇಲ್ಲಿ ಬೇಕಾದ್ರೂ ಹೋಗ್ಬೋದು, ಕೊನೆ ಪಕ್ಷ ಇಲ್ಲಿಗಾದ್ರೂ ಹೋಗ್ಬೋದು. ಸೊ ಇಲ್ಲಿಗೆ ಹೋಗೋದಕ್ಕೆ ಮಾಮೂಲಿ ಬ್ಲಿಂಕಿಟ್, ಸ್ವಿಗ್ಗಿ, ಝೊಮ್ಯಾಟೊ ಇವ್ರ ಥರನೇ ಸಪ್ಲೈ ಚೈನ್ ಲಿಂಕ್ನ ನಾನು ಪ್ಲಾನ್ ಮಾಡಿದ್ದೀನಿ. ಇಲ್ಲಿಗೆಲ್ಲ ಏನು ಮಾಡಿದ್ದೀನಿ ಅಂತಂದರೆ, ಕರ್ನಾಟಕನ ನಾನು ನಿಮಗೆ ಒಂದು ಇದು ಕಳಿಸಿದ್ದೀನಿ ನೋಡಿ, 6 ಝೋನಾಗಿ ಮಾಡಿದ್ದೀನಿ. ಈಗ ಬೆಳಗಾವಿ ಝೋನು, ಗುಲ್ಬರ್ಗ ಝೋನು, ಬಳ್ಳಾರಿ ಝೋನು, ಬೆಂಗಳೂರು ಝೋನು, ಮತ್ತು ಮೈಸೂರು ಝೋನು, ಮಂಗಳೂರು ಝೋನು. ಸೊ ಆಲ್ ಝೋನ್ಸ್ ಆರ್ ಕನ್ಸಿಸ್ಟಿಂಗ್ ಆಫ್ 5 ಡಿಸ್ಟ್ರಿಕ್ಟ್ಸ್. ಎಲ್ಲ ಡಿಸ್ಟ್ರಿಕ್ಟ್ಗಳನ್ನು ತಾಲೂಕು, ಎಲ್ಲ ತಾಲೂಕು ಒಳಗಡೆ ಹೋಬಳಿ, ಎಲ್ಲ ಹೋಬಳಿ ಕೆಳಗಡೆ ಪಂಚಾಯತಿ, ಎಲ್ಲ ಪಂಚಾಯತಿ ಕೆಳಗಡೆ ವಿಲೇಜು. ಸೊ ಇದು 5 ಡಿಸ್ಟ್ರಿಕ್ಟ್ ಬರುತ್ತೆ. ಇದು 31 ತಾಲೂಕು, 240 ತಾಲೂಕ್ಸ್ ಬರುತ್ತೆ. ಇದು 31 ಡಿಸ್ಟ್ರಿಕ್ಟ್ಸ್ ಬರುತ್ತೆ, 240 ತಾಲೂಕ್ಸ್ ಬರುತ್ತೆ. ಹೋಬಳಿ ಒಂದು 950 ಹೋಬಳಿ ತಕ್ಕನೂ ಬರ್ಬೋದು. ಗ್ರಾಮ ಪಂಚಾಯತಿ 5600 ಪಂಚಾಯತಿ ಬರುತ್ತೆ. ವಿಲೇಜಸ್ ಬಂದು ಆಲ್ಮೋಸ್ಟ್ ಒಂದು ನಾನು 38,000 ವಿಲೇಜಸ್ ಅಂತ ಮಾರ್ಕ್ ಮಾಡಿದ್ದೀನಿ. ನನ್ನ ಮಾರ್ಕಿಂಗ್ ಏನಪ್ಪ ಅಂತಂದರೆ 1000 ಹೌಸಸ್ಗೆ ಒಂದು ವಿಲೇಜ್ ಅಂತ ಲೆಕ್ಕ ಹಾಕಿದ್ದೀನಿ. ಓಕೆ, 1000 ಹೌಸಸ್ನ ನಾವು ಕವರ್ ಮಾಡಬೇಕು ಅನ್ನುವಂಥದ್ದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಮೈಸೂರು ಬಂದಿದ್ದು. ಮೈಸೂರಿಗೆ ಬಂದು ಸೋಮೇಗೌಡರು ಅಂತ ಅಂದ್ಬಿಟ್ಟು ಆಡ್ ಶಾಪ್ ಇ ರಿಟೇಲ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿನಲ್ಲಿ ಒಂದು ಒಳ್ಳೆ ಅತ್ಯುನ್ನತವಾದಂಥ ಸ್ಥಾನದಲ್ಲಿದ್ದಾರೆ. ಈ ಸಂಸ್ಥೆ ಬಗ್ಗೆ ಎಲ್ಲ ನಾವು ಮುಂಚೆ ಆಮೇಲೆ ಹೇಳ್ತಾ ಹೋಗ್ತೀವಿ. ಇದು ಪ್ರಾಡಕ್ಟ್ ತುಂಬಾ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾವು ಇದು ಮಾಡ್ತಾ ಇದ್ರು. ಸೊ ನಾವು ಅವ್ರ ಜೊತೆ ಒಂದು ಕೊಲಾಬ್ರೇಷನ್ ಆಗ್ಲಿಕ್ಕೆ ಅಂತ ಬಂದು, ಮತ್ತೆ ನಮ್ಮ ಕಾನ್ಸೆಪ್ಟ್, ನಮ್ಮ ಐಡಿಯಾನೆಲ್ಲ ಕೇಳ್ಬಿಟ್ಟು ಅವರನ್ನು ಕೂಡ ನಮ್ಗೆ ತುಂಬಾನೇ ಪ್ರೋತ್ಸಾಹ ಕೊಟ್ಟು ಅವರು ನಮ್ಮ ಜೊತೆ ನಮ್ಮ ಊರಾದಂಥ ಮಳವಳ್ಳಿನಲ್ಲೇನೆ ಮೊದಲು ಇದನ್ನ ಶುರು ಮಾಡೋಣ ಅಂತ ಹೇಳಿದ್ದಾರೆ. ಸೊ ಮಳವಳ್ಳಿಯಿಂದನೇ ಅಗ್ರಿಸಿಸ್ ನೆಟ್ಟಿಗೆ ಇವಾಗ ಫಾರ್ಮರ್ಸ್ಗಳು ರೆಡಿ ಇದ್ದಾರೆ, ಶೇರ್ ಹೋಲ್ಡರ್ಸ್ ಎಲ್ಲ ಆಗ್ತಾ ಹೋಗ್ತಾರೆ. ಸೊ ನಮ್ಮ ಕೆಲಸ ಏನು ಅಗ್ರಿಸಿಸ್ ನೆಟ್ ಕಾರ್ಯಕ್ರಮ ಇತ್ತು ಅದೆಲ್ಲ ಶುರುವಾಗ್ತಾ ಹೋಗುತ್ತೆ. ಮತ್ತೆ ನಾವು ಲಾಂಗ್ ಬ್ಯಾಕ್ ನೀವು ನೋಡಿದಾಗೆ ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ಡ್ರೋನ್ ಸ್ಪ್ರೇ ಮಾಡುವಂಥದ್ದಾಗ್ಬೋದು, ಇದನ್ನೆಲ್ಲ ಆಗ್ಬೋದು, ಇದಕ್ಕೆಲ್ಲದಕ್ಕೂ ಅವ್ರ ಹತ್ರ ಒಂದು ಪ್ರಾಡಕ್ಟ್ಸ್ ಇದೆ. ಆ ಪ್ರಾಡಕ್ಟ್ ಮುಖಾಂತರ ನಾವೇನ್ ಮಾಡ್ತೀವಿ, ಎಲ್ಲಾ ಹಳ್ಳಿಗಳಿಗೂ ಕೂಡ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡಿಸುವಂತ ಕೆಲಸನೂ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಮಳವಳ್ಳಿನಲ್ಲಿ ನಮ್ಮ ಅಗ್ರಿಸಿಸ್ ನೆಟ್ ಒಂದು ಶಾಖೆ ಶುರುವಾಗುತ್ತೆ. ಮತ್ತೆ ಎಲ್ಲಾ ರೈತರಿಗೂ ಕೂಡ ನಮ್ಮ ಏನು ಉದ್ದೇಶ ಇದೆಯೋ, ಏನು ಅಗ್ರಿಸಿಸ್ ನೆಟ್ ಮುಖಾಂತರ ನಾವು ಏನ್ ಮಾಡ್ಬೇಕು ಅಂತ ಹೊರಟಿದೀವಿ ಅದ್ರದ್ದು ಎಲ್ಲಾ ತರದ ಮಾಹಿತಿನೂ ಕೊಡ್ತಾ ಹೋಗ್ತೀವಿ. ಮತ್ತೆ ನಿಮಗೆ ಆ ಬೆನಿಫಿಟ್ಸ್ ಸಿಗ್ತಾ ಹೋಗುತ್ತೆ. ಶೇರ್ ಹೋಲ್ಡಿಂಗ್ ಅಂತ ಹೇಳ್ತು ಅಂತಂದ್ರೆ ಇದೇನೋ ಒಂದು
ಶೇರ್ ಹೋಲ್ಡಿಂಗ್ ತಗೊಂಡು ಏನೋ ಒಂದು ಮಾಡುವಂಥದ್ದಲ್ಲ. ಶೇರ್ ಹೋಲ್ಡಿಂಗ್ ಇಂದ ರೈತ ಒಬ್ಬ ಆಂಟ್ರಪ್ರೆನರ್ ಆಗ್ತಾನೆ. ಮತ್ತೆ ರೈತ ತುಂಬಾನೇ ಅವನು ಏನ್ ಮಾಡ್ಬೇಕು ಅಂತ ಇರ್ತಾನೆ ಡ್ರೀಮು, ಅದನ್ನೆಲ್ಲನೂ ಕೂಡ ತಲುಪಿಸೋದಕ್ಕೆ, ಅದನ್ನೆಲ್ಲಾನು ಮುಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಅವಕಾಶ ಸಿಕ್ದಂಗಾಗುತ್ತೆ. ಸೊ ಇದೊಂದು ದೊಡ್ಡ ರೆವಲ್ಯೂಷನ್. ಅಗ್ರಿಸಿಸ್ನೆಟ್ ಅಂತ ನಾವೇನ್ ಮಾಡಿದೀವಿ, ಅಗ್ರಿಕಲ್ಚರ್ ನ ಒಂದು ಸಿಸ್ಟಮ್ಯಾಟಿಕ್ ವೇ ನಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ಬೇಕು ಅನ್ನುವಂಥದ್ದು, ಅದನ್ನೆಲ್ಲ ಮಾಡ್ತಿರುವಂತದ್ದು ನಿಮ್ಗೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ. ಸೊ ದಯವಿಟ್ಟು ಅಗ್ರಿಸಿಸ್ನೆಟ್ ನ ಏನ್ ಧ್ಯೇಯ ಇದೆ ಅದನ್ನ ನಿಮಗೆ ನಾವು ಸಾರಿ ಹೇಳ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಅಗ್ರಿಸಿಸ್ನೆಟ್ ಇಂದ ಆಗುವಂತ ಬೆನಿಫಿಟ್ಸ್ ಗಳನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಮತ್ತೆ ಏನು ಆರ್ಗ್ಯಾನಿಕ್ ಪ್ರಾಡಕ್ಟ್ ನ ನಾವು ಬೆಳಿಬೇಕು ಅಂತಿದೀವಿ ಫ್ಯೂಚರ್ ಅಲ್ಲಿ, ಸೊ ಅದನ್ನ ಬೆಳೆಯೋದಕ್ಕೆ ಅಂತ ಒಂದು ಒಳ್ಳೆ ಸಂಸ್ಥೆ ನಮ್ಮ ಜೊತೆ ಕೊಲಾಬ್ರೇಟ್ ಆಗಿದೆ. ಆ ಸಂಸ್ಥೆ ಮುಖಾಂತರ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳನ್ನ ನಾವು ತಂದು ಕೊಡುವಂತದ್ದಾಗ್ಬೋದು. ಸೊ ಪ್ರತಿ ಒಂದನ್ನು ಮಾಡ್ತಾ ಹೋಗ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಅಲ್ಲಿ ವಿಡಿಯೋ ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಿಕಾಸ್ ನಾವು ಬಂದಿದ್ದು ಒಂದು ಅರ್ಧ ಗಂಟೆ ಮೀಟ್ ಮಾಡೋಣ, ಪರ್ಸನಲ್ ಮೀಟಿಂಗ್ ಅಂತ ಬಂದು, ಅದು ಬೇರೆ ತರ ಆಗಿದೆ. ಅದು ತುಂಬಾ ಬೇರೆ ತರ ರೆವಲ್ಯೂಷನ್ ಆಯ್ತು. ಅದು ಇಲ್ಲಲ್ಲ ಶಿವಪ್ರಸಾದ್ ಅವ್ರು ನೀವು ನೋಡ್ತಿರ್ಬೋದು, ಎಲ್ಲಾ ಮೀಟಿಂಗ್ಸ್ ಅಲ್ಲೂ ಕೂಡ ಇದೇ ತರ ಆಗ್ತಿರೋ ಎರಡು ಮೂರು ಆಗ್ತಾ ಇದೆ. ನಮ್ಗೆ ಸಪೋರ್ಟಿಂಗ್ ಆಗಿ ತುಂಬಾನೇ ಬರ್ತಾ ಇದೆ. ಅದು ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಹೇಳಲಿಕ್ಕೆ ಆಗಲ್ಲ. ನಾವ್ ಏನೋ ಅನ್ಕೊಂಡ್ ಬರ್ತೀವಿ, ನಾವ್ ಏನೋ ಒಂದು ಕೆಲಸನ ಮಾಡೋಣ, ಏನೋ ಒಂದು ರೆವಲ್ಯೂಷನ್ ಮಾಡೋಣ, ಇದರಿಂದ ಮಾಡೋಣ, ಇವ್ರ ಜೊತೆ ಮಾತಾಡೋಣ ಅಂತ ಬಂದಿರ್ತೀವಿ. ಬಟ್ ಅಲ್ಲಿ ಬಂದಾದ್ಮೇಲೆ ಅಲ್ಲಿ ದೊಡ್ಡ ದೊಡ್ಡ ಕೆಲಸಗಳು ಆಗ್ತಾ ಇದೆ. ಇದೇ ತರ ನೋಡ್ತಾ ಇರಿ. ಸೊ ಇವರು ಸೋಮೇಗೌಡ ಅವರ ಮೂಲಕಾಂತರ ನಮ್ಗೆ ಮಂಡ್ಯ ಅಲ್ಲಿ ಒಳ್ಳೆ ಮಂಡ್ಯ ಅಷ್ಟೇ ಅಲ್ಲ, ಒಂದು ಕರ್ನಾಟಕದಲ್ಲಿ 80,000 ಜನ ಅವ್ರ ಅಂಡರ್ ಅಲ್ಲಿ ಇದ್ದಾರೆ. ಅದೆಲ್ಲ ನೆಟ್ವರ್ಕ್ ಕೂಡ ಇದ್ ಮಾಡ್ತಾ ಇದಾರೆ ಫಾರ್ಮರ್ಸ್. ಬಟ್ ಮಂಡ್ಯದಲ್ಲಿ ಎಸ್ಪೆಷಲಿ ಅವ್ರಿಗೆ ಒಂದು ಡ್ರೀಮ್ ಇದೆ. ಮಂಡ್ಯದಲ್ಲಿ ನಾನೇನೋ ಮಾಡ್ಬೇಕು, ಮಳವಳ್ಳಿಲಿ ನಾನೇನೋ ಮಾಡ್ಬೇಕು ಅನ್ನೋ ಡ್ರೀಮ್ ಇದೆ. ಸೊ ಆ ಡ್ರೀಮ್ ಮುಖಾಂತರ ನಾವಿವಾಗ ನಮ್ದೇನು ಅಗ್ರಿಸಿಸ್ನೆಟ್ ಮುಖಾಂತರ ನಾವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ರೈತರಿಗೆ ಅಂತ ಅನ್ನುವಂಥದ್ದು, ರೈತರ ಜೊತೆ ಕೊಲಾಬರೇಷನ್ ಆಗುವಂಥದ್ದು, ಆ ಕೆಲಸ ಆಗುತ್ತೆ. ಸೋಮವಾರದಿಂದನೇ ಆಗುತ್ತೆ. ಅದಾಗಿದ ತಕ್ಷಣ ಮತ್ತೆ ನಾವು ಪಾಸ್ ಮಾರ್ಟ್ಗೆ ಏನ್ ಮೆಟೀರಿಯಲ್ ನ ಖರೀದಿ ಮಾಡ್ಬೇಕು ಅಂತ ಅಂತಿದ್ದೋ ಅದನ್ನು ಕೂಡ ರೈತರು ಏನೇ ಎಕ್ಸಿಸ್ಟಿಂಗ್ ಏನ್ ಬೆಳೆದಿದ್ದಾರೋ ಅವ್ರನ್ನ ನೇರವಾಗಿ ಖರೀದಿ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಸ್ನೇಹಿತರೆ ಇದ್ರ ಮುಖಾಂತರ ಹೇಳುವಂತದ್ದು ಏನಪ್ಪಾ ಅಂತಂದ್ರೆ, ಕ್ರಾಪ್ ಓನರ್ಶಿಪ್ ನ ಯಾರು ತಗೊಳ್ಬೇಕು ಅನ್ಕೊಂಡಿದಿರೋ ದಯವಿಟ್ಟು ಬನ್ನಿ. ನಾವೀಗ ಇನ್ನೇನು ಅಪ್ಲಿಕೇಶನ್ ಕಾಲ್ ಫಾರ್ಮ್ ಮಾಡ್ತೀವಿ. ನಾವಿವಾಗ ನೆಕ್ಸ್ಟ್ ಕ್ರಾಪ್ ಎಲ್ಲದಕ್ಕೂ ನಾವಿವಾಗ ಇನ್ವೆಸ್ಟ್ಮೆಂಟ್ ಗೆ ಅಂತ ಕಾಲ್ ಫಾರ್ಮ್ ಮಾಡ್ತೀವಿ. ಯಾರ್ಗೆ ಇಂಟ್ರೆಸ್ಟ್ ಇದೆ, ಬರೀ 199 ರೂಪಾಯಿ ಅಷ್ಟೇ. 199 ರೂಪಾಯಿ ಕೊಡ್ತು ಅಂತಂದ್ರೆ 199 ರೂಪಾಯಿ ಮುಖಾಂತರ ನೀವು ಬರೀ ಕ್ರಾಪ್ ಓನರ್ ಆಗೋದು ಅಷ್ಟೇ ಅಲ್ಲದೇನೆ ಫ್ಯೂಚರ್ಗೆ ಪ್ರಿಸರ್ವ್ ಮಾಡುವಂತ ಒಂದು ನಿಮ್ಮ ಐಟಮ್ ಏನಾಗುತ್ತೆ ಅಂತಂದ್ರೆ ನಿಮ್ಮ ಭವಿಷ್ಯಕ್ಕೆ ಅಥವಾ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಫ್ಯೂಚರ್ ಏನಾಗುತ್ತೆ ಅಂತ ಫ್ಯೂಚರ್ಗೆ ಫುಡ್ ಪ್ರಿಸರ್ವ್ ಆಗೋದಕ್ಕೆ ಒಂದು ಅನುಕೂಲ ಮಾಡ್ಕೊಳ್ಳುವಂಥದ್ದು ನಾವು ಟಾರ್ಗೆಟ್ ಮಾಡಿರುವಂತದ್ದು. ಎಕ್ಸಿಸ್ಟಿಂಗ್ ಇರುವಂತ 35% ಗಿನ್ನ ಯೂಸ್ ಮಾಡದೇ ಇರುವಂತ 65% ಅಗ್ರಿಕಲ್ಚರ್ ಲ್ಯಾಂಡ್ ಗೆ ನಾವು ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಅದು ನಮ್ಮ ಮೇನ್ ಉದ್ದೇಶ. ಇವಾಗ ಏನ್ ರೈತರಿದ್ದಾರೆ ಅವರು ನಮ್ಮ ಜೊತೆ ಬಂದವರು, ಅವ್ರಿಗೂ ಕೂಡ ನಾವು ಇನ್ವೆಸ್ಟ್ ಮಾಡ್ತೀವಿ. ಅವ್ರಿಗೆ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಗ್ರಿ ಆಂಟ್ರಪ್ರೆನರ್ಸ್ ಆಗ್ತಾರೆ ಅವರೆಲ್ಲ. ಅವ್ರ ಅಗ್ರಿ ಆಂಟ್ರಪ್ರೆನರ್ ಆಯ್ತು ಅಂದ್ರೆ ಅವ್ರು ಕೂತ್ಕೊಂಡು ಅವ್ರನ್ನ ದಯವಿಟ್ಟು ಇಷ್ಟು ವರ್ಷ ನಾವೆಲ್ಲರೂ ಸೇರಿ ರೈತರಿಗೆ ಏನ್ ಮಾಡಿದೀವಿ ಅನ್ನೋದಕ್ಕಿಂತ ಏನು ಮಾಡದೆ ಸುಮ್ಮನೆ ಇರೋದನ್ನು ಕೂಡ ತಪ್ಪು ಮಾಡ್ದಂಗೆನೆ ನಾವೆಲ್ಲ ಚೆನ್ನಾಗಿದೀವಿ ಇವತ್ತು. ಸೊ ನೀವೆಲ್ಲ ಚೆನ್ನಾಗಿದ್ದೀರಾ. 199 ರೂಪಾಯಿ ನಿಮ್ಗೆ ದೊಡ್ಡ ದುಡ್ಡೇ ಅಲ್ಲ, ಅರ್ಥ ಆಯ್ತಾ? ಆದ್ರೆ ಆ 199 ರೂಪಾಯಿಂದ ಎಷ್ಟೋ ರೈತರ ಫ್ಯಾಮಿಲಿ, ಎಷ್ಟೋ ತೆಕ್ಲು ಬಿದ್ದಿರುವಂತ ಭೂಮಿ, ಎಷ್ಟೋ ಭೂಮಿನಲ್ಲಿ ಬೆಳಿಬಹುದು ಆದ್ರೆ ಬೆಳೆಯಕ್ ಆಗ್ತಿಲ್ಲ ಅನ್ನುವಂಥ ಭೂಮಿಗಳು ಎಲ್ಲದಕ್ಕೂ ಕೂಡ ನಾವು ಇನ್ವೆಸ್ಟ್ ಮಾಡ್ತೀವಿ. ಮಲ್ಟಿಪಲ್ ಕ್ರಾಪ್ಸ್ ನ ಬೆಳಿತೀವಿ. ಮತ್ತೆ ಎಲ್ಲಾನು ಕೂಡ ನಾಟ್ ಓನ್ಲಿ ನಮಗೆ ಹಂಚುವಂಥದ್ದಲ್ಲ, ಎಲ್ಲಾ ದೇಶಕ್ಕೂ ಕೂಡ ನಾವು ಹಂಚಿ ಆ ಕರೆನ್ಸಿನ ನಮ್ಮ ದೇಶಕ್ಕೆ ತರ್ತೀವಿ. ಈ ತರ ನಾವು 5 ವರ್ಷ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಂತಂದ್ರೆ ನಮ್ಮ ರಾಷ್ಟ್ರ ಎಲ್ಲಾ ರಾಷ್ಟ್ರಕ್ಕಿಂತ ಮೇಲಕ್ಕೆ ಹೋಗುತ್ತೆ. ಮತ್ತೆ ನಮ್ಮ ರಾಜ್ಯದಲ್ಲಿ ಬಡ್ಜೆಟ್ಟೇ ಬೇಕಾಗಲ್ಲ. ಯಾಕಂದ್ರೆ ನಾವೇನೇನೆ 17-18 ಲಕ್ಷ ಕೋಟಿ ಮೇಲೆ ದುಡಿತೀವಿ ನಾವು. ಅದನ್ನ ನಮ್ಮ ಏನು ಮೂಲಭೂತ ಸೌಕರ್ಯಕ್ಕೆ ನಾವೇನ್ ಬಡ್ಜೆಟ್ 4 ಲಕ್ಷ ಕೋಟಿ ಅಂತ ಇಟ್ಕೊಂಡಿರ್ತೀವಿ, ಅದಕ್ಕೆ ನಾವು ಈ ಇದ್ರ ಮುಖಾಂತರನೇ ಕೊಡ್ಬೋದು. ಅದಕ್ಕೆ ಅಂತಾನೆ ನಾವು ನಿಮ್ಗೆ ಹೇಳಿದಾಗೆ ಮ್ಯಾಕಿಸ್ ಪೇ ಅನ್ನುವಂಥದ್ದಾಗ್ಬೋದು ಅಥವಾ ಪಾಸ್ ಮಾರ್ಟಲ್ ವ್ಯಾಲೆಟ್ ಸಿಸ್ಟಮ್ ಅನ್ನುವಂಥದ್ದಾಗ್ಬೋದು. ಇವೆಲ್ಲ ಏನಪ್ಪಾ ಅಂತಂದ್ರೆ ಟ್ಯಾಕ್ಸ್ ಫ್ರೀ ಮಾಡೋದಕ್ಕೆ ನಾವು ಇವಾಗಿಂದಾನೆ ಕ್ರಿಯೇಟ್ ಮಾಡ್ತಿರುವಂತ ಒಂದೊಂದು ಪ್ಲಾಟ್ಫಾರ್ಮ್. ಇದು ಇವಾಗಿಂದಾನೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಯಾರು ನೇಷನ್ ಬಿಲ್ಡಿಂಗ್ ಫೋರಮ್ಗೆ ನಮ್ಮ ಹತ್ರ ಫ್ರೀ ರಿಜಿಸ್ಟರ್ ಆಗಿರ್ತಾರೆ, ಆ ನೇಷನ್ ಬಿಲ್ಡಿಂಗ್ ಫೋರಮ್ ಅಲ್ಲಿ ಯಾರು ಇದ್ ಮಾಡ್ತಾ ಇರ್ತಾರೆ, ಎಲ್ಲಾ ವಸ್ತುಗಳನ್ನು ತಗೊಳ್ತಾರೆ, ಅವರಿಗೆ ಇದು ಫ್ರೀ 10% ವ್ಯಾಲೆಟ್ ಸಿಸ್ಟಮ್ ಆಗ್ಬೋದು. ಅವರಿಗೆ ಮ್ಯಾಕಿಸ್ ಪೇ ನಲ್ಲಿ 0% ಇಂಟ್ರೆಸ್ಟ್ ಅವರಿಗೆ ಲೋನ್ ಸಿಕ್ಕುವಂತದ್ದಾಗ್ಬೋದು. ಸೊ ಇವೆಲ್ಲನೂ ಕೂಡ ಇವಾಗಿಂದಾನೆ ಬರ್ತಾ ಹೋಗುತ್ತೆ. ಮತ್ತೆ ಇದ್ರ ಮುಖಾಂತರ ನಿಮ್ಮ ಟ್ಯಾಕ್ಸ್, ಸೋ ಕಾಲ್ಡ್ ಟ್ಯಾಕ್ಸ್ ಅಂತ ಏನ್ ಗೌರ್ಮೆಂಟ್ ಹೋಗ್ಬೇಕು ಅದು ಯಥೇಚ್ಛವಾಗಿ ಅಲ್ಲಿ ಹೋಗುವಾಗೆ ಆಗುತ್ತೆ. ಸೊ ಅದು ಜಾಸ್ತಿ ಆಗಿ ಹೋದಾಗ ಏನಾಗುತ್ತೆ, ಗೌರ್ಮೆಂಟ್ ಅದು ಪಾಡ್ಗದು ರನ್ ಮಾಡ್ಕೊಂಡು ಹೋಗುತ್ತೆ, ಯಾವ್ದೇ ತರ ಪ್ರಾಬ್ಲಮ್ ಇಲ್ದೇನೆ ರನ್ ಮಾಡ್ಕೊಂಡು ಹೋಗುತ್ತೆ. ಸೊ ಒಂದು ದೊಡ್ಡ ಇನಿಷಿಯೇಟಿವ್ಗೆ ನಾವು ಕೈ ಹಾಕಿದೀವಿ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ, ನಿಮ್ಮ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್. ನೀವೆಲ್ಲರೂ ಮನಸ್ಸು ಮಾಡ್ತು ಅಂದ್ರೆ ರೈತರನ್ನ ಈಗಿರುವಂತ ಪ್ರಾಬ್ಲಮ್ ಇಂದ ತುಂಬಾ ಬೇಗ ಆಚೆ ತಗೋಬಹುದು.
ಮತ್ತೆ ರೈತರನ್ನ ಅಗ್ರಿ ಆಂಟ್ರಪ್ರನರ್ ಮಾಡ್ಬೋದು. ನಾವಿದೀವಿ ಈಗ ಅಗ್ರಿಸಿಸ್ನೆಟ್ ಇಸ್ ಎ ಫಾರ್ಮರ್ ಅಂತ ನಿಮ್ಗೆ ಮುಂಚೆಯಿಂದನೂ ಹೇಳ್ತಾ ಇದೀವಿ, ಈಗಲೂ ಹೇಳ್ತೀವಿ, ಯಾವಾಗ್ಲೂ ಹೇಳ್ತಾ ಇರ್ತೀವಿ. ಸೊ ನಾವು ಎಲ್ಲಾ ರೈತರನ್ನು ಇಟ್ಕೊಂಡು ನಾವು ಅಲ್ಲಿ ಕೆಲಸ ಮಾಡಿಸ್ಕೊಂಡು ಹೋಗ್ತೀವಿ. ಭೂಮಿ ಇಟ್ಟಿರುವಂತವ್ರು ಅವರು ಕೂಡ ರೈತರ ಕೆಲಸ ಮಾಡ್ಬೋದು ಅಂತವ್ರು ಅವರಿಗೆ ಬೇರೆ ಇನ್ಕಮ್ ಬರುವ ಹಾಗೆ ನಾವು ಮಾಡ್ತೀವಿ. ಅಂದ್ರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅದಕ್ಕೆ ಇನ್ಕಮ್ ಕೊಡುವಂತ ಕೆಲಸನ ನಾವು ಮಾಡ್ತೀವಿ. ಅಷ್ಟಲ್ಲದೆ ಅವ್ರಿಗೆ ಮತ್ತೆ ಪ್ಯಾಸಿವ್ ಇನ್ಕಮ್ ಬರ್ತಾ ಇರುತ್ತೆ ಪ್ಯಾಸಿವ್ ಇನ್ಕಮ್ ಬರೋ ಹಾಗೆ ನಾವು ಪ್ಲಾನ್ ನ ಮಾಡ್ತಿದೀವಿ. ಸೊ ಎಲ್ಲಾ ತರದಿಂದನೂ ಅವ್ರು ಸೇಫ್ ಆಗುವ ಹಾಗೆ, ಅವ್ರ ಎಕನಾಮಿ ಬೇರೆ ಲೆವೆಲ್ ಹೋಗುವಾಗ ಮಾಡ್ತಾ ಇದ್ವಿ. ಮತ್ತೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತ ನಮ್ಮ ಮಾಲ್ ಕಾನ್ಸೆಪ್ಟ್ ಎಲ್ಲ ನಿಮ್ಗೆ ಗೊತ್ತಿದೆ. ನಮ್ದು ಹಾಸ್ಪಿಟಲ್ ಕಾನ್ಸೆಪ್ಟ್, ಅವ್ರಿಗೆ ಹೆಲ್ತ್ ಕನ್ಸರ್ನ್ ಗೆ ಅಂತ ಅನ್ಬಿಟ್ಟು ಎಲ್ಲಾ 240 ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಹಾಸ್ಪಿಟಲ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಿದೆ ನಿಮ್ಗೆ. ಅದಾಗಿದ ತಕ್ಷಣ ಎಜುಕೇಶನ್ ಸಿಸ್ಟಮ್ಗೋಸ್ಕರ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದೀವಿ. ಮತ್ತೆ ಟ್ರೈನಿಂಗ್ ಸೆಂಟರ್, ಇವತ್ತು ಅದನ್ನು ಮಾತಾಡ್ತೀವಿ ನಾವು. ಇವತ್ತು ಟ್ರೈನಿಂಗ್ ಸೆಂಟರ್ಸ್ ಗಳನ್ನ ನಾವು ಮಾಡ್ಬೇಕು, ಟ್ರೈನಿಂಗ್ ಸೆಂಟರ್ ಮುಖಾಂತರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನುವಂಥದ್ದೆಲ್ಲ ನಾವು ಮಾಡ್ತಾ ಇದೀವಿ. ಸೊ ದೊಡ್ಡ ಇನಿಷಿಯೇಟಿವ್ ನಲ್ಲಿ ನಾವೆಲ್ಲರೂ ಕೂಡ ಶುರುವಾಗ್ತಾ ಇದೀವಿ. ನೋಡಿ, ಒಬ್ಬರಿಂದ ಶುರುವಾದಂಥದ್ದು ಇವತ್ತು ಇಬ್ಬರಿಂದ ಒಂದು 12 ಜನ ಆಗಿದ್ದೀವಿ. ಇವಾಗ ನಮ್ಮ ಗೌಡ್ರು ಇವತ್ತು ಒಂದು 50-60 ಜನನ ಇವತ್ತು ನಮ್ಮ ಜೊತೆಗೆ ಕೂಡಿಸ್ತೀವಿ ಅಂತ ಹೇಳಿದ್ದಾರೆ. ಈಕ್ವಲ್ ಮೈಂಡೆಡ್ ಪೀಪಲ್. ಸೊ ಟೀಮ್ ಆಗ್ತಾ ಹೋಗ್ತದೆ. ನಮ್ಮ ದೇಶನ ಕಟ್ಟೋದಕ್ಕೋಸ್ಕರ ಇಂಡಿಯನ್ ನೇಷನ್ ಬಿಲ್ಡಿಂಗ್ ಫೋರಮ್ಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ. ದಯವಿಟ್ಟು ಬನ್ನಿ, ನೀವು ಕೈ ಜೋಡಿಸಿ, ಇದ್ರ ಬೆನಿಫಿಟ್ಸ್ ನ ತಗೊಂಡೋಗಿ. ಇಲ್ಲಿ ಯಾವುದೇ ತರದ್ದು ನಾವೇನೋ ದೊಡ್ಡದಾಗಿ ಬೆಳೆದು ಬಿಡ್ತೀವಿ, ನಾವೇನೋ ಮಾಡ್ಬಿಡ್ತೀವಿ, ಯೂನಿವರ್ಸಲ್ ಕಾನ್ಸೆಪ್ಟ್ ನಾವು ಮಾಡ್ಕೊಂಡು ಹೋಗಿದ್ದೀವಿ. ನಮ್ಮ ದೇಶನ ನಂಬರ್ 1 ರಾಷ್ಟ್ರವನ್ನ ಮಾಡೋದಕ್ಕೋಸ್ಕರ ನಿಮ್ಮ ಪ್ರೋತ್ಸಾಹ ತುಂಬಾ ಅವಶ್ಯಕತೆ ಇದೆ. ಸೊ ನೀವೆಲ್ಲ ಕೈ ಜೋಡಿಸ್ತು ಅಂತಂದ್ರೆ ನಮ್ಮ ದೇಶನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀವಿ. ಇನ್ನು 20 ವರ್ಷದಷ್ಟೊತ್ತಿಗೆ, ಮಿಷನ್ 2047 ಅಷ್ಟೊತ್ತಿಗೆ ಇಂಡಿಯಾ ನಂಬರ್ 1 ರಾಷ್ಟ್ರ ಆಗಿರ್ಬೇಕು. ಎಜುಕೇಶನ್ ಫ್ರೀ ಆಗಿರ್ಬೇಕು, ಹಾಸ್ಪಿಟಲ್ ಫ್ರೀ ಆಗಿರ್ಬೇಕು, ಬಡತನ ಅನ್ನುವಂಥದ್ದು ಇರಬಾರ್ದು, ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇರಬಾರ್ದು, ಆಂಟ್ರಪ್ರಿನರ್ಶಿಪ್ ಹಬ್ ಆಗಿರ್ಬೇಕು, ಬ್ಯೂಟಿಫುಲ್ ಟೂರಿಸಂ ಪ್ಲೇಸ್ ಆಗಿರ್ಬೇಕು, ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಯಥೇಚ್ಛವಾಗಿ ಬೆಳೆಸಿರ್ಬೇಕು, ಕಾಡುಗಳನ್ನ ಹೆಚ್ಚಾಗಿ ಬೆಳೆಸಿರ್ಬೇಕು, ಮರಗಳನ್ನ ತುಂಬಾ ಬೆಳೆಸಬೇಕು. ಅದಕ್ಕೆಲ್ಲದಕ್ಕೂ ನಾವು ಪ್ಲಾನ್ ಮಾಡಿದ್ವಿ. ಕಸಮುಕ್ತ ಸ್ವಚ್ಛ ಭಾರತವಾಗಿ ನಾವು ಮಾಡ್ಕೊಂಡು ಹೋಗಿರ್ಬೇಕು. ಇದನ್ನೆಲ್ಲ ನಾವು ಮಾಡ್ತಾ ಹೋಗ್ತೀವಿ. ಮತ್ತೆ ಏನು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ನೀವು ಈ ದೇಶ ಎಷ್ಟು ಚೆನ್ನಾಗಿದೆ, ಆ ದೇಶ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ, ಅದಕ್ಕಿಂತ ನಮ್ಮ ಹಳ್ಳಿಗಳು ಬ್ಯೂಟಿಫುಲ್ ಆಗಿರುವ ಹಾಗೆ ನಾವು ಮ್ಯಾಕಿಸ್ ಮಾಲ್ಸ್ ಮಾಡ್ತಿರುವಂಥದ್ದು. ಮ್ಯಾಕಿಸ್ ಅಪಾರ್ಟ್ಮೆಂಟ್ಸ್ ಗಳೆಲ್ಲ ಬರ್ತಾ ಹೋಗುತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ. ಅದು ಬ್ಯೂಟಿಫುಲ್ ಆಗಿರುತ್ತೆ. ನೀವು ಯಾವ ಯುರೋಪ್ ಕಂಟ್ರೀಸ್ ಹೋಯ್ತು ಅಂದ್ರೂ ನಮ್ಮ ತರದ್ದು ಸ್ಟ್ರಕ್ಚರ್ ಬರಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ನಾವು ಕಟ್ತಾ ಹೋಗ್ತೀವಿ. ಅದಾಗಿದ ತಕ್ಷಣನೇ ನಿರ್ಗತಿಕರು ಅನ್ನುವಂಥದ್ದು ಇರ್ಲೇಬಾರ್ದು. ಅವ್ರಿಗೆಲ್ಲರಿಗೂ ನಾವು ಆಶ್ರಮಗಳನ್ನ ಮಾಡುವಂಥದ್ದು, ಅವ್ರನ್ನ ಭಿಕ್ಷೆ ಬೇಡುವಂಥದ್ದು ಆಗ್ಬಾರ್ದು. ಭಿಕ್ಷಾಟನೆ ಎಲ್ಲ ತಪ್ಪಿಸಿ ಅವ್ರಿಗೆ ಊಟ ಹಾಕುವಂತ ಸ್ಥಿತಿ ಎಲ್ಲ ತುಂಬಾ ನಮ್ದು ಫೌಂಡೇಶನ್ ಮುಖಾಂತರ ತುಂಬಾ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಇದು ನಮ್ಗಿರುವಂಥದ್ದು ಬರೀ 20-22 ವರ್ಷ ಇದೆ ಅಷ್ಟೇ ಟೈಮ್ ಇನ್ನು, ಅಂಡ್ ಒಂದು 8,000 ದಿನ ಇದೆ. ಸೊ ನಮ್ಗೆ ಟೈಮ್ ಇಲ್ಲ. ನಾವು ಪ್ರತಿದಿನ ಬೇಗ ಮಾಡ್ಕೊ ಹೋಗ್ತಾ ಇದೀವಿ. ಎವ್ರಿ ಡೇ ಇಸ್ ಇಂಪಾರ್ಟೆಂಟ್ ಅಂತ ನೀವು ನಂಬಲ್ಲ. ರಾತ್ರಿ ಹೊತ್ತು ನಾವು ಮಲಗುದು ಆಲ್ಮೋಸ್ಟ್, ಇವರಂತೂ ಮಲಗದೆಲ್ಲ ಬಿಡಿ, ನೈಟ್ ಶಿಫ್ಟ್ ಕೆಲಸ ಇದೆ. ಇವ್ರು ಕೆಲಸ ಮಾಡ್ಕೊಂಡಿರ್ತಾರೆ. ನಾವು ಪಾಪ ಬೆಳಿಗ್ಗೆ ಹೊತ್ತು ಇವ್ರನ್ನ ಹಾಕೊಂಡು ನಾವು ಕಾರಲ್ಲಿ ತಗೊಂಡು ಸುತ್ಕೊಂಡು ಹೋಗ್ತೀವಿ. ಮತ್ ಸಂಜೆ 5:00 ಇವ್ರನ್ನ ಬಿಡ್ಬೇಕು. ಅದು ಕೆಲವು ದಿನ ಬಿಡಲ್ಲ, ಕಾರಲ್ಲೇ ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಮಾಡ್ಕೊಂಡು ಮಾಡ್ತಾ ಇದ್ರೆ. ಸೊ ನಾವು ಅಷ್ಟೇ ರಾತ್ರಿ 2 ಗಂಟೆ ಆಗ್ಬೋದು, ಬೆಳಗಿನ ಜಾವ ಅಷ್ಟೊತ್ತಿಗೆ ಶುರು ಮಾಡ್ಕೊಂಡು ಹೋಗ್ಬೋದು. ಸೊ ಈ ತರದೆಲ್ಲ ನಾವು ಇಟ್ಕೊಂಡು ಏನೋ ಮಾಡ್ತಾ ಇದೀವಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟು, ನಾನು ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಅಥವಾ ಇನ್ನೊಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲ, ಶೇರ್ ಮಾಡಿ. ತುಂಬಾ ಜನಕ್ಕೆ ಗೊತ್ತಾಯ್ತು ಅಂತಂದ್ರೆ ಇಷ್ಟ ಇರುವಂತವ್ರು ಈ ಫೋರಮ್ಗೆ ಜಾಯ್ನ್ ಆಗ್ಬೋದು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಇನ್ನೇನಾದ್ರು ಹೇಳ್ತೀರಾ ಶಿವಪ್ರಸಾದ್? ಓಕೆ, ಸೊ ಇಷ್ಟ ಹೇಳ್ತಾ ಇವತ್ತು ನಾವು ಅಲ್ಲಿ ಸ್ವಲ್ಪ ಅವ್ರ ಜೊತೆ ಮಾತಾಡುವಂತ ಕೆಲವು ವಿಡಿಯೋಗಳನ್ನ ಪಾಪ ಶಿವಪ್ರಸಾದ್ ಅವರು ಶೂಟ್ ಮಾಡಿದ್ರು. ಅದನ್ನೆಲ್ಲ ಕ್ಲಿಪ್ಸ್ಗಳನ್ನ ನಾವು ಇದ್ರ ಮಧ್ಯದಲ್ಲಿ ಹಾಕ್ತಾ ಹೋಗ್ತೀವಿ. ಯಾರೋ ಸೌಮ್ಯಗೌಡರು ಏನ್ ಮಾತಾಡ್ದು ಅನ್ನುವಂಥದ್ದೆಲ್ಲ. ಬಟ್ ಇದ್ರ ಬಗ್ಗೆ ನಿಮ್ಗೆ ಫುಲ್ ವಿಡಿಯೋ ನಾವು ಮಂಡೇ ಮಾಡ್ಕೊಡ್ತೀವಿ. ಅದು ಮಾಡಾದ್ಮೇಲೆ ಅದನ್ನ ನಾವೇನ್ ಮಾಡ್ತೀವಿ ಅಂತ ಅಲ್ಲಿ ಏನ್ ನಡೀತು, ಅಲ್ಲಿ ರೈತರೆಲ್ಲ ಬಂದು ಏನೇನ್ ಮಾಡುದು, ಏನೇನ್ ಮಾತಾಡ್ತೀವಿ, ಅದೇನ್ ಬೆಳೆಸ್ತಾ ಇದಾರೆ ರೈತರು, ಅವ್ರಿಗೆ ಏನ್ ಮಾಡ್ಬೋದು. ಸೊ ಇದ್ರದ್ದೆಲ್ಲ ವಿಡಿಯೋಗಳನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಅದನ್ನ ಹಾಕ್ತಾ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ಡ್. ನಿಮ್ಮ ಪ್ರೋತ್ಸಾಹ ಯಾವಾಗ್ಲೂ ನಮ್ ಜೊತೆ ಇರ್ಬೇಕು. ಆಲ್ ದ ಬೆಸ್ಟ್. ಓಕೆ, ಟೇಕ್ ಕೇರ್.